ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂಗ್ಲಿಷ್ ನಾಮಪತ್ರಗಳ ಹಾವಳಿಯ ವಿರುದ್ಧ ಪ್ರತಿಭಟನೆ ನಡೆಸಿದ ಕನ್ನಡ ಪರ ಸಂಘಟನೆಗಳನ್ನು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಮತ್ತು ಅವರ ಬೆಂಬಲಿಗರನ್ನು ಮುಲಾಜಿಲ್ಲದೆ ಜೈಲಿಗೆ ಹಾಕಿರುವ ಸರ್ಕಾರದ ಕ್ರಮ ಇದೀಗ ಆಕ್ರೋಶಕ್ಕೆ ಗುರಿಯಾಗಿದೆ. ಅದರ ವಿರುದ್ಧ ಬೆಂಗಳೂರು ಬಂದ್ ಮಾಡೋದಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. ಚಳುವಳಿಗಳ ನೆರವಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಅಧಿಕಾರದ ರುಚಿ ಸಿಗುತ್ತಿದ್ದಂತೆ ಹೇಗೆ ಚಳುವಳಿಗಾರರನ್ನೇ ಹತ್ತಿಕ್ಕಲು ಹೊರಟಿದೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಿಲ್ಲ. ಇದು ಸರಿಯೇ? ಇಂಥದ್ದೊಂದು ಕ್ರಮವನ್ನು, ದಮನಕಾರಿ ಕ್ರಮವನ್ನು ಚಳುವಳಿಗಾರರ ವಿರುದ್ಧ ಪ್ರಯೋಗ ಮಾಡಿದ್ದು ಸರಿಯೇ? ಈ ಬಗ್ಗೆ ಇಂದಿನ ಮಾತು ಮಂತನ್ನ ಸ್ನೇಹಿತರೆ. ಗೆಳೆಯರೆ, ಬೆಂಗಳೂರಿನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳ ನಾಯಕರು ಸಭೆಯಿಂದ ಸೇರಿದರು. ಅದರಲ್ಲೂ ಪ್ರವೀಣ್ ಶೆಟ್ಟಿ, ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ಹರೀಶ್ ಭೈರಪ್ಪ, ಇದಲ್ಲದೆ ಸಾರಾ ಗೋವಿಂದ್ ಅವರು ಖುದ್ದು ಬಂದಿದ್ದರು. ಹಾಗೆಯೇ ಮುಖ್ಯವಾಗಿ ಕನ್ನಡದ ಸುಪ್ರಸಿದ್ಧ ಸಾಹಿತಿಗಳಾದ ಹಂಪನ ಅವರು ಬಂದಿದ್ದರು, ದೊಡ್ಡರಂಗೇಗೌಡರು ಬಂದಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಹೇಶ್ ಜೋಶಿ ಅವರು ಮುಖ್ಯವಾಗಿದ್ದರು, ಅಖಿಲ ಕರ್ನಾಟಕ ಮಹಮ್ಮದೀಯರ ಕನ್ನಡ ವೇದಿಕೆಯ ಸಮೀವುಲ್ಲಾ ಖಾನ್ ಅವರಿದ್ದರು, ಪಾರ್ಶ್ವನಾಥ್ ಅವರಿದ್ದರು. ಹೀಗೆ ಪ್ರಮುಖ ಕನ್ನಡ ಪರ ಹೋರಾಟಗಾರರು ಈ ಸಭೆಯಲ್ಲಿ ಪಾಲ್ಗೊಂಡು ಕನ್ನಡಿಗರನ್ನು ಬಂಧಿಸಿರುವ ಸರ್ಕಾರದ ಕ್ರಮದ ವಿರುದ್ಧ ಖಂಡನಾ ನಿರ್ಣಯವನ್ನು ಕೈಗೊಂಡರು. ಇಲ್ಲಿ ಮುಖ್ಯವಾಗಿ ಚರ್ಚಿತವಾದಂತಹ ಸಂಗತಿಗಳು, ಇಂತಹ ಸ್ಥಿತಿಗೆ ಸರ್ಕಾರವೇ ಹೊಣೆ ಎನ್ನುವುದು ಒಟ್ಟಾರೆ ಇಲ್ಲಿ ಚರ್ಚೆಯಲ್ಲಿ ಮೂಡಿ ಬಂದಂತಹ ಸಂಗತಿ. ಕರ್ನಾಟಕದಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಇರುವುದು ಸರ್ಕಾರದ ಕಾಯ್ದೆ. ಈ ಕಾಯ್ದೆ ಸರಿಯಾಗಿ ಜಾರಿ ಆಗದಲೇ ಇರೋದರಿಂದ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಜಾರಿ ಆಯಿತೋ ಇಲ್ವೋ ಅಂತ ನೋಡ್ಕೋಬೇಕಾದಂತಹ ಕೆಲಸ ಸರ್ಕಾರದ್ದಾಗಿತ್ತು. ಆದರೆ ಕನ್ನಡದ ಹಿತಾಸಕ್ತಿಯನ್ನು ಕಾಯೋದರಲ್ಲಿ ಸರ್ಕಾರ ವಿಫಲ ಆಗಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಇಂಗ್ಲಿಷ್ ಫಲಕಗಳ ವಿರುದ್ಧ ಆಕ್ರಮಣವನ್ನು ಸಾರೋದು ಅನಿವಾರ್ಯ ಆಯಿತು ಅನ್ನುವ ಅಭಿಪ್ರಾಯ ಈ ಸಭೆಯಲ್ಲಿ ವ್ಯಕ್ತ ಆಯಿತು. ಹಾಗೆ ನೋಡಿದರೆ ಕನ್ನಡ ಪರ ಸಂಘಟನೆಗಳು ವೈಯಕ್ತಿಕವಾಗಿ ಯಾವ ಹಿಂಸೆಗೂ ಇಳಿದಿಲ್ಲ. ಅವರು ಯಾರ ಮೇಲೆ ಹಲ್ಲೆಯನ್ನು ಮಾಡಿಲ್ಲ, ಬೆದರಿಕೆಯನ್ನು ಹಾಕಿಲ್ಲ. ಹೀಗಿರಬೇಕಾದ್ರೆ ಕನ್ನಡ ಪರ ಸಂಘಟನೆಗಳ ವಿರುದ್ಧ ಮೊಕದ್ದಮೆಯನ್ನು ಹಾಕಿ, ಅದರಲ್ಲೂ ನಾರಾಯಣಗೌಡರು ಸೇರಿದಂತೆ ಅವರ ಬೆಂಬಲಿಗರ ವಿರುದ್ಧ FIR ಲಾಂಚ್ ಮಾಡಿ ಅವರನ್ನು ಜೈಲಿಗೆ ಹಾಕಿರುವ ಸರ್ಕಾರದ ಕ್ರಮ ಎಷ್ಟರ ಮಟ್ಟಿಗೆ ಸರಿ? ಅಧಿಕಾರ ಸಿಗ್ತಿದ್ದ ಹಾಗೆಯೇ ನಾಯಕರು, ರಾಜಕಾರಣಿಗಳು, ಪಕ್ಷಗಳು ಹೇಗೆ ಬದಲಾಗ್ತಾರೆ ಅನ್ನೋದಕ್ಕೆ ಈ ಸರ್ಕಾರ ಸಾಕ್ಷಿ ಅನ್ನುವ ಒಂದು ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತ ಆಯಿತು. ಅದರಲ್ಲೂ ಪ್ರವೀಣ್ ಶೆಟ್ಟರು ಒಟ್ಟು ಡಿಫ್ರೆನ್ಸಸ್ ಏನೇ ಇರಲಿ, ಕನ್ನಡ ಪರ ಸಂಘಟನೆಗಳು ಭೇದವನ್ನು ಮರೆತು ಒಗ್ಗೂಡಿ ಇಂಥದ್ದೊಂದು ಬಂಧನದ ವಿರುದ್ಧ ಆಕ್ರೋಶವನ್ನು, ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಿರೋದು ಇದೊಂದು ದೊಡ್ಡ ವಿದ್ಯಮಾನ. ಸರ್ಕಾರ ಅವರ ಬಿಡುಗಡೆಗೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಬೆಂಗಳೂರು ಬಂದ್ನ ನಾವು ಕರೆಯೋದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೋತೇವೆ ಅನ್ನೋ ಎಚ್ಚರಿಕೆಯ ಮಾತನ್ನು ಸ್ಪೆಸಿಫಿಕ್ ಆಗಿ ಹೇಳಿದರು. ಇದರಿಂದಾಗಿ ಒಂದು ರೀತಿಯಲ್ಲಿ ಕನ್ನಡ ರಾಮಯ್ಯ ಸಿದ್ದರಾಮಯ್ಯ ಅಂತ ಕರಿತೇವೆ ಮುಖ್ಯಮಂತ್ರಿನ, ಅವರ ಒಂದು ಜನಪ್ರಿಯವಾದಂತಹ ಉಪಮೆ ಅವರಿಗೆ ಕನ್ನಡ ರಾಮಯ್ಯ ಅಂತ ಕರೀತಾರೆ. ಅಂತಹ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಚಳುವಳಿಗಾರರನ್ನು ಅನಾಮತ್ತಾಗಿ ಜೈಲಿಗೆ ಹಾಕಿರುವ ಈ ಪ್ರಕರಣ ಸಂಘರ್ಷದ ಸ್ವರೂಪ ಪಡ್ಕೊಳ್ಳುತ್ತಾ, ಇಲ್ಲಿ ಮುಖ್ಯವಾಗಿ ಸರ್ಕಾರ ಹೇಳುತ್ತೆ ನಾವು ಕನ್ನಡದ ಪರವಾಗಿದ್ದೇವೆ, ಆದರೆ ಕನ್ನಡಕ್ಕೋಸ್ಕರ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ನಾವು ಬಿಡೋದಿಲ್ಲ ಅಂತ. ಹಾಗಾದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದವರು ಯಾರು? ಎಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದೇವೆ ಅನ್ನೋದು ಕನ್ನಡ ಪರ ಸಂಘಟನೆಗಳ ಪ್ರಶ್ನೆ. ಅದರಲ್ಲೂ ಹಂಪ ನಾಗರಾಜಯ್ಯಂತಹ ವಿದ್ವಾಂಸರು, ಮೇಧಾವಿಗಳು ಹಿಂಗೆ ಕನ್ನಡ ಚಳುವಳಿಗಾರರು ಖೂನಿ ಮಾಡಕ್ಕೆ ಹೋಗಿದ್ರ, ಕೊಲೆ ಮಾಡಕ್ಕೆ ಹೋಗಿದ್ರ, ಅತ್ಯಾಚಾರ ಮಾಡೋಕ್ಕೆ ಹೋಗಿದ್ರ ಅಂತ ಹರಿತ ಶಬ್ದವನ್ನು ಬಳಸಿ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಅದನ್ನು ಕೂಡ ನೋಡೋಣ. ಖೂನಿ ಮಾಡಿದ್ರ, ಅತ್ಯಾಚಾರ ಮಾಡಿದ್ರ, ಬೇರೆಯವ್ರ ಮನೆ ಲೂಟಿ ಮಾಡಿದ್ರ? ಇಲ್ಲ. ನಮ್ಗೊಂದು ಸೈಟ್ ಕೊಡಿ ಅಂತ ಕೇಳಿದ್ರ? ಇಲ್ಲ. ಕನ್ನಡಕ್ಕೆ ನಾವು ಬಳಸೋ ಭಾಷೆಗೆ ಬೋರ್ಡ್ ಬರೀರಿ. ಅವ್ರನ್ನೋಗಿ ಹೊಡಿಲಿಲ್ಲ, ತೊಂದರೆ ಕೊಡಲಿಲ್ಲ, ವಿನಯದಿಂದ ವಿಜ್ಞಾಪನೆ ಮಾಡಿ ಕೇಳ್ಕೊಂಡ್ರು ಈ ತರ ಮಾಡಿ ಅಂತ. ಅದಕ್ಕೆ ಅವರಿಗೆ ತೊಂದರೆಯಾಗಿ
ಸೆರೆಮನಿಗೆ ಇಟ್ಟಿರ್ತಕ್ಕಂಥದ್ದು ಇದು ಸರಿಯಲ್ಲ ಅನ್ನೋದು. ಈ ಒಂದು ಸಭೆ ಕನ್ನಡ ಪರ ಸಂಘಟನೆಗಳ ಪ್ರಭಾವಿ ನಾಯಕರ ಉಪಸ್ಥಿತಿಯಿಂದಾಗಿ ಅದು ಗಮನ ಸೆಳೆಯಿತು ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಿನ್ನಮತವನ್ನು ಮರೆತು ಕನ್ನಡ ಪರ ಸಂಘಟನೆಗಳು ಇಲ್ಲಿ ಒಗ್ಗಟ್ಟಿನ ರಣಕಹಳೆಯನ್ನು ಇಲ್ಲಿ ಮೊಳಗಿಸಿದ್ದು ಒಂದು ವಿಶೇಷವಾದಂತಹ ಸಂಗತಿಯಾಗಿತ್ತು. ದೊಡ್ಡರಂಗೇಗೌಡರು ಕೂಡ ಮಾತಾಡಿದರು, ಹರೀಶ್ ಭೈರಪ್ಪ ಅವರು ಕೂಡ ಮಾತಾಡಿದರು, ಹಾಗೆಯೇ ಸಾರಗೋವಿಂದ ಅವರು ಕೂಡ ಮಾತಾಡಿದರು. ಒಟ್ಟಾರೆ ನಾಯಕರ ಅಭಿಪ್ರಾಯದಿಂದಾಗಿ ಇಲ್ಲಿ ಒಂದು ರೀತಿಯಲ್ಲಿ ಕನ್ನಡದ ರಣಕಹಳೆ ಮೊಳಗ್ತು. ಇಲ್ಲಿ ಆಶ್ಚರ್ಯ ಅನಿಸ್ತಿದೆ, ಸರ್ಕಾರ ಯಾಕಿಂತ ಕಠೋರ ಕ್ರಮವನ್ನು ಕನ್ನಡ ಪರ ನಾಯಕರ ವಿರುದ್ಧ ಪ್ರಯೋಗ ಮಾಡ್ತೋ ಅದು ಅರ್ಥನೇ ಆಗ್ತಾ ಇಲ್ಲ. ಅದು ನೋಡಿದರೆ ಪ್ರತಿಪಕ್ಷ ಕಾಂಗ್ರೆಸ್ ಇರಬೇಕಾದ್ರೆ ಪ್ರಗತಿಪರ ಚಳವಳಿಗಳು ಈ ಥರ ಹೋರಾಟಗಳು ಅವರಿಗೆ ಬೇಕಾಗಿದ್ದು, ಅವರು ಕೂಡ ಬೇಕಾದಷ್ಟು ಆಂದೋಲನಗಳನ್ನು ಮಾಡಿದ್ದಾರೆ. ಆದರೆ ಈಗ ಅವರ ನಿಲುವುಗಳು ಬದಲಾದುವ ಎನ್ನುವ ಪ್ರಶ್ನೆಯ ಜೊತೆ ಇಲ್ಲಿ ಕೆಲವು ಮಾತುಗಳನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಲ್ಲಡ್ಕ ಪ್ರಭಾಕರ ಭಟ್ರು ಒಂದು ಸಮುದಾಯದ ಹೆಣ್ಣು ಮಕ್ಕಳ ವಿರುದ್ಧ ಕೆಟ್ಟ ಶಬ್ದಗಳನ್ನು ಬಳಸ್ತಾರೆ. ಕೆಟ್ಟ ಶಬ್ದ, ಅವಮಾನಕಾರಿ ಶಬ್ದ ಮತ್ತು ಆ ಸಮುದಾಯದ ಜನ ಸಿಟ್ಟಿಗೆದ್ದು ರೊಚ್ಚಿಗೆ ಹೇಳುವಂತಹ ಶಬ್ದಗಳನ್ನು ಬಳಸ್ತಾರೆ, ನಿಂದಿಸ್ತಾರೆ, ಅವಮಾನಿಸ್ತಾರೆ. ಅವ್ರ ಮೇಲೆ FIR ಲಾರ್ಜ್ ಆಗುತ್ತೆ, ಅವ್ರನ್ನ ಬಂಧಿಸಲ್ಲ. ಕನ್ನಡ ಪರ ಚಳವಳಿಗಾರರು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಯಾವ 4 ಹುಡುಗರು ಬೋರ್ಡಿಗೆ ಹೊಡೆದಾಕಿರ್ಬೋದು, ಅದು ನಿಜ, ಎಲ್ರಿಗೂ ಕಣ್ಣಿಗೆ ಕಂಡಂಥ ದೃಶ್ಯ ಇದೆ. ಅವ್ರನ್ನ ಅನಾಮತ್ತಾಗಿ ಎತ್ತಿ ಜೈಲಿಗೆ ಹೋಗ್ತಾರೆ. ಹಾಗಾದರೆ ಸರ್ಕಾರದ ಪ್ರಿಯಾರಿಟೀಸ್ ಏನು? ಸರ್ಕಾರದ ಸ್ಟ್ಯಾಂಡರ್ಡ್ ಏನು? ಇಲ್ಲಿ ಸರ್ಕಾರ ಯಾರ ಪರವಾಗಿದೆ? ಕಲ್ಲಡ್ಕ ಪ್ರಭಾಕರ ಭಟ್ಟನನ್ನು ಬಂಧಿಸದೆ ಹಿಂದೇಟು ಹಾಕಿದ ಸರ್ಕಾರ, ಕನ್ನಡ ಪರ ಚಳವಳಿಗಾರರನ್ನು ಕುತ್ತಿಗೆ ಹಿಡಿದು ಜೈಲಿಗೆ ದಬ್ಬುವ ಸರ್ಕಾರ. ಹಾಗಾದರೆ ಸರ್ಕಾರದ ಒಲವು ನಿಲುವುಗಳು, ಪ್ರಿಯಾರಿಟೀಸ್ ಏನು? ಇದನ್ನು ಹೇಳೋರು ಯಾರು? ಈ ಪ್ರಶ್ನೆ ಈಗ ಮುಖ್ಯವಾಗಿ ಎದುರಾಗಿದೆ. ಈಗ ಸಿದ್ದರಾಮಯ್ಯನವರು ಕನ್ನಡ ಕಡ್ಡಾಯ 60% ತರ್ತೇವೆ ಫಲಕಗಳಲ್ಲಿ, ಅದಕ್ಕೆ ಸುಗ್ರೀವಾಜ್ಞೆ ತರ್ತೀನಿ ಅಂತ CM ಹೇಳಿದ್ದಾರೆ. ಅದು ಒಳ್ಳೆಯ ಸಂಗತಿ. ಆದರೆ ಇಲ್ಲಿವರೆಗೆ ಯಾಕೆ ಮಾಡಿರಲಿಲ್ಲ? ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಇಂಗ್ಲೀಷ್ಮಯ ವಾತಾವರಣ ಇದೆ. ಒಬ್ಬ ಮಾಲಿನ ಮಾಲೀಕ ಬೆದರಿಕೆಯನ್ನು ಹಾಕ್ತಾರೆ. ಆ ಮಾಲಿಗೆ ಈ ಸರ್ಕಾರ ಪೊಲೀಸ್ ಪ್ರೊಟೆಕ್ಷನ್ ಕೊಡುತ್ತೆ. ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟುಬಿಟ್ಟು ಇಂಗ್ಲೀಷ್ ಫಲಕಗಳ ರಕ್ಷಣೆಗೆ ಪೊಲೀಸ್ ಪ್ರೊಟೆಕ್ಷನನ್ನು ಕೊಟ್ಟರ. ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಆದ್ದರಿಂದ ಇದು ಯಾಕೋ ಇಲ್ಲಿ ಸರ್ಕಾರ ಎಡುತ್ತೇನೋ, ಕನ್ನಡ ಪರ ಹೋರಾಟಗಾರರ ಬಗ್ಗೆ ಸ್ವಲ್ಪ ಮೃದು ಧೋರಣೆಯನ್ನು ಅನುಸರಿಸ್ತೇನೋ, ಅಲ್ಲಿ ತೀರಾ ಹಿಂಸೆಗೆ ಗುರಿ ಮಾಡಿದವ್ರನ್ನ ಪಿಕ್ ಮಾಡಿ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲನ್ನು ಮಾಡಲಿ, ಅದರಲ್ಲೇನು ಮೊಕದ್ದಮೆಗಳನ್ನು ಕಾನೂನು ರೀತ್ಯ ಕೈಗೊಳ್ಳಲಿ. ಆದರೆ ಹೀಗೆ ಸಾರಸಗಟಾಗಿ ಜೈಲಿಗೆ ಹಟ್ಟುವಂತಹ ಕೆಲಸ, ಹೋರಾಟದ ಅವಕಾಶವನ್ನು ಪಡೆದು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅದು ಅಷ್ಟರ ಮಟ್ಟಿಗೆ ಒಳ್ಳೆಯದಲ್ವೇನೋ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗಲಾದರೂ ಕೂಡ ಕನ್ನಡ ಚಳವಳಿಗಾರರ ಬಿಡುಗಡೆಗೆ ಸರ್ಕಾರ ಪೂರಕ ಕ್ರಮಗಳನ್ನು, ಯಾಕೆಂದರೆ ಈಗ FIR ಲಾರ್ಜ್ ಆಗಿದೆ, ಜುಡಿಷಿಯಲ್ ಕಸ್ಟಡಿನಲ್ಲಿದೆ, ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ ಪವರ್ ಇಲ್ಲ. ಈಗ ಹಾರ್ಡ್ ರಿಯಾಲಿಟಿ ಇದು. ಬಿಟ್ಬಿಡಿ ಅಂದರೆ ಬಿಟ್ಬಿಡೋಕ್ಕಾಗುತ್ತಾ? ಅವ್ರು ಕೋರ್ಟ್ ಮುಂದೆ ಇದೆ, ಕೋರ್ಟ್ ಆರ್ಡ್ರ್ ಮಾಡಬೇಕು. ಕೋರ್ಟ್ ಆರ್ಡ್ರ್ ಆಗೋದಕ್ಕೆ ಪೂರಕವಾದ ವಾತಾವರಣವನ್ನು ಸರ್ಕಾರ ಕೈಗೊಳ್ಳಬೇಕಾಗಿದೆ ಅಷ್ಟೇ. ಈ ಮಾತನ್ನು ಹೇಳ್ತಾ, ಇದು ಸಂಘರ್ಷದ ಹಾದಿ ಹೋಗದಲ್ಲೇ ಇರಲಿ, ಕನ್ನಡ ಪರ ಚಳುವಳಿಗಳ ಹಿತಾಸಕ್ತಿಯನ್ನು ಈ ಸರ್ಕಾರ ಕಾಪಾಡುವಂತಾಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.